ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಜನರಿಗಾಗಿ ಜನರಿಗೋಸ್ಕರ ಡಾಕ್ಟರ್ ಜಗನ್ನಾಥರಿಂದ ದಂತ ಸುರಕ್ಷಾ ಯೋಜನೆ ಘೋಷಣೆ. 2026 ಹೊಸ ವರ್ಷಕ್ಕೆ 3,999 ರೂಪಾಯಿ ಬಂಪರ್ ಕೊಡುಗೆ. ಜನರ ಆರೋಗ್ಯ ರಕ್ಷಣೆಯೇ ವೈದ್ಯರ ಕರ್ತವ್ಯ ಎಂಬ ನಿಟ್ಟಿನಲ್ಲಿ ಬೈಪಾಸ್ ರಸ್ತೆ ಲಿಂಗಸಗೂರು ಪಟ್ಟಣದಲ್ಲಿ ಇರುವ ಸೋಹನ್ ಕುಮಾರ್ ಹಲ್ಲಿನ ದವಾಖಾನೆ ವತಿಯಿಂದ ಜನರಿಗಾಗಿ ಜನರಿಗೋಸ್ಕರ ದಂತ ಸುರಕ್ಷಾ ಯೋಜನೆಯನ್ನ ಜಾರಿಗೆ ತರಲಾಗಿದೆ ಅಂತ ದಂತ ವೈದ್ಯರು ಆದ ಡಾಕ್ಟರ್ ಜಗನ್ನಾಥ ಪಟ್ಟಣದ ಪತ್ರಿಕಾ ಭವನದಲ್ಲಿ ಮಂಗಳವಾರ ಆಯೋಜನೆ ಮಾಡಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಅವರು ಕಳೆದ 10 ವರ್ಷಗಳಿಂದ ಹಾಗೂ ಲಿಂಗಸಗೂರು ವ್ಯಾಪ್ತಿಯಲ್ಲಿ ದಂತ ವೈದ್ಯರಾಗಿ ಸೇವೆ ಸಲ್ಲಿಸ್ತಾ ಇದ್ದು 2026 ಹೊಸ ವರ್ಷದ ಪ್ರಯುಕ್ತವಾಗಿ ಜನರಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ದಂತ ಚಿಕಿತ್ಸೆ ಒದಗಿಸುವ ಉದ್ದೇಶದಿಂದ ಯೋಜನೆ ರೂಪಿಸಲಾಗಿದೆ ಎಂದಿದ್ದಾರೆ. ಯೋಜನೆಯಡಿ ಸಾರ್ವಜನಿಕರು ಕೇವಲ 3,999 ರೂಪಾಯಿ ಪಾವತಿಸಿ ದಂತ ಸುರಕ್ಷಾ ಕಾರ್ಡ್ ಪಡೆದುಕೊಂಡಲ್ಲಿ ಸಾಮಾನ್ಯವಾಗಿ 1,000 ರೂಪಾಯಿ ವೆಚ್ಚವಾಗುವ ಹಲವು ದಂತ ಚಿಕಿತ್ಸೆಯನ್ನು ಉಚಿತವಾಗಿ ಪಡೆಯಬಹುದಾಗಿದೆ. ಇನ್ನು ಹಲ್ಲು ನೋವು ಇದ್ರೂ ಕೂಡ ಹಣದ ಕೊರತೆಯಿಂದಾಗಿ ಚಿಕಿತ್ಸೆ ಮುಂದೂಡುವ ಪರಿಸ್ಥಿತಿ ಇರಬಾರದು. ಸರ್ಕಾರಿ ಆಸ್ಪತ್ರೆಗಳಲ್ಲಿಯೂ ಕೂಡ ಲಭ್ಯವಿಲ್ಲದ ಕೆಲ ಚಿಕಿತ್ಸೆಗಳು ಈ ಯೋಜನೆಯಲ್ಲಿ ಸೇರಿವೆ. ಈ ಯೋಜನೆ ಜನರ ಆರೋಗ್ಯದ ಭದ್ರತೆಗೆ ದೊಡ್ಡ ಸಹಾಯವಾಗುತ್ತೆ. ಎಲ್ಲರೂ ಕೂಡ ಈ ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಬೇಕು ಅಂತ ಡಾಕ್ಟರ್ ಜಗನ್ನಾಥ ಮನವಿ ಮಾಡಿದ್ರು. ನಾವು ಕಳೆದ 10 ವರ್ಷಗಳಿಂದ ಇಲ್ಲಿ ದಂತ ವೈದ್ಯರಾಗಿ ಖಾಸಗಿ ದಂತ ವೈದ್ಯರಾಗಿ ಸೇವೆ ಸಲ್ಲಿಸ್ತಾ ಇದ್ದೀವಿ. ಸೊ ಈ 10 ವರ್ಷದ ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಲಿಂಗಸೂರಿನ ಸಾರ್ವಜನಿಕರು ಮತ್ತು ಸುತ್ತಮುತ್ತಲಿನ ಹಳ್ಳಿಯ ಸಾರ್ವಜನಿಕರ ಉಪಯೋಗಕ್ಕಾಗಿ ಜನರಿಗೋಸ್ಕರ ಅಂತ ದಂತ ಸುರಕ್ಷಾ ಯೋಜನೆಯನ್ನು ತಂದಿದ್ದೀವಿ. ಈ ದಂತ ಸುರಕ್ಷಾ ಯೋಜನೆ ಎಲ್ಲ ಜನರಿಗೆ ತಲುಪಬೇಕಂತ ಉದ್ದೇಶದಿಂದ ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ತಾವುಗಳು ದಯವಿಟ್ಟು ಇದನ್ನು ಜನರಿಗೆ ತಲುಪಿಸೋಕೆ ಸಹಾಯ ಮಾಡಬೇಕಂತ ಕೇಳ್ತಿದ್ದೀನಿ. ಈ ಯೋಜನೆ ಪ್ರಕಾರ ಪ್ರತಿಯೊಬ್ಬರು 3,999 ಕೊಟ್ಟು ಒಂದು ಕಾರ್ಡ್ ಮಾಡಿಸ್ಕೋಬೇಕು. ಈ ಕಾರ್ಡ್ ಮಾಡಿಸ್ಬೇಕಂದ್ರೆ ಅದಕ್ಕೆ 1-2 ಫೋಟೋ, ಒಂದು ಆಧಾರ್ ಕಾರ್ಡ್ ತಂದರೆ ಸಾಕು. ನಾವು ಅದನ್ನು ಕಾರ್ಡ್ ಮಾಡಿಸ್ಕೊಟ್ರೆ ಆ ಕಾರ್ಡ್ ಮೂಲಕ 10 ವರ್ಷವರೆಗೂ ಅವರಿಗೆ ನಮ್ಮ ಡೆಂಟಲ್ ಸುರಕ್ಷೆಯನ್ನು ಕೊಡ್ತೀವಿ. ಈ ಟ್ರೀಟ್ಮೆಂಟ್ ನಾವು ಆಲ್ರೆಡಿ ತಿಳಿಸಿದಂಗೆ ಎಲ್ಲ ಟ್ರೀಟ್ಮೆಂಟು ನಾವು ಇವತ್ತು ಬಂದು ನಮ್ಮ ಹತ್ರ ಪ್ರಾಕ್ಟೀಸ್ ಮಾಡಿಕೊಂಡ್ರೆ 10,000ದಿಂದ ಮೇಲೆ 10,000 ಮೇಲೆ ಟ್ರೀಟ್ಮೆಂಟ್. ಒಂದಲ್ಲೂ ಮಿನಿಮಮ್ ನೀವು ಕೊಟ್ಟರೆ ಆಸಕ್ತಿ ಮಾಡೋದ್ರಿಂದ 5,000 ಮೇಲೆ. ಸೊ ಇವೆಲ್ಲ ಟ್ರೀಟ್ಮೆಂಟ್ಗಳನ್ನು ನಾವು 4,000 ನಾವು ಕೊಡ್ತಾ ಇದ್ದೀವಿ. ಅದಕ್ಕೆ ಮತ್ತೆ ಈ ಕಂಪ್ಲೀಟ್ ಡೆಂಚರ್ ಅಂತ ಹೇಳ್ತೀವಿ. ಡೆಂಚರ್ಸ್ ಇಲ್ಲ, ಕಂಪ್ಲೀಟ್ ಹಲ್ ಸೆಟ್. ಈ ಹಲ್ ಸೆಟ್ ಹೆಂಗಂದರೆ ಒಂದು ಸರ್ತಿ ನಾವು ಮಾಡಬೇಕಂದ್ರೆ ನಮಗೆ ಮಿನಿಮಮ್ 6,000 ರಿಂದ 8,000 ಖರ್ಚು. ನಮ್ಮ ಲ್ಯಾಬ್ ಮೆಟೀರಿಯಲ್ಲು, ನಮ್ಮ ಅಸಿಸ್ಟೆಂಟ್ ಚಾರ್ಜು, ನಮ್ಮ ಎಲ್ಲ ಸೇರಿಕೊಂಡು 15,000 20,000 ಚಾರ್ಜ್ ಇದೆ. ಈಗ ನಾವು ಇವರು ದಂತಪಂಚ ಯೋಜನೆ ಅಂತ ಗೌರ್ಮೆಂಟ್ ಅವರೇ ಮಾಡಿದ್ರು. ಈ ಯೋಜನೆ ಮಾಡಿದರೆ ಅವರು ಸಹ 3,000 ರೂಪಾಯಿ ಚಾರ್ಜ್ ಮಾಡಿ, ಅದು ನವದೆಹಲಿಗೆ ಹೋಗಬೇಕು ಇಲ್ಲ ಬಳ್ಳಾರಿಗೆ ಹೋಗಬೇಕು, ಎಲ್ಲೋ ಮಾಡಿದ್ರು. ಅದಕ್ಕೆ ಹೋಗ್ಬೇಕು, ಹೋದ್ರೆ ಏನೋ ತಿರುಗಬೇಕು. 20 ತಿರುಗಿದ್ರು ಆಗಲ್ಲ ಸೆಟ್ ಮಾಡೋದು. ಎಷ್ಟೋ ಜನ ಅದನ್ನ ಅಲ್ಲೇ ಬಿಸಾಕ್ ಬಂದಿದ್ರು. ಅಷ್ಟು ಅವ್ರಿಗೆ ಇದು ತೊಗೊಳ್ಳೋದು, ಜವಾಬ್ದಾರಿ ತೊಗೊಂಡು ಮಾಡೋದು. ಒಂದು ಸೆಟ್ ಅಂದರೆ ಒಬ್ಬರಿಗೆ ಸೆಟ್ ಫಿಕ್ಸ್ ಆಗಬೇಕಂದ್ರೆ ಅದು ಭಾಳಷ್ಟು ಕೆಲಸ ಮಾಡಬೇಕು. ಅದ್ರ ಮೇಲೆ ಒಂದು ಪರ್ಫೆಕ್ಷನ್ ಇರಬೇಕು, ಒಂದು ರಿಜ್ ಜಜ್ಮೆಂಟ್ ಇರಬೇಕು, ಅದು ಕರೆಕ್ಟ್ ಕೂದಬೇಕು. ಅದು ಕರೆಕ್ಟ್ ಕೂತ್ರೆ ಅವ್ರು ಊಟ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನಾವು ಮೆನ್ಷನ್ ಮಾಡಿದ್ವಿ ಕೆಳಗಡೆ ಅಲ್ಲಿ ಸೆಟ್ ಮಾಡೋರು ಮತ್ತು ದೌಡಿ ಪರೀಕ್ಷೆ ಮಾಡಿಸ್ಬೇಕು. ಯಾಕಂದರೆ ದೌಡಿ ಸರಿ ಇಲ್ಲ ಅಂದರೆ ಸೆಟ್ ಕೊಡಲ್ಲ. ನಾವು ಮತ್ತೆ ರೊಕ್ಕ ತೊಗೊಂಡು ಆಮೇಲೆ ಅದಕ್ಕೆ ಆಗಂಗಿಲ್ಲ ಅಂತ ಕಳಿಸ್ಬಿಟ್ರೆ ಮತ್ತೆ ಅದಕ್ಕೆ ಸೆಟ್ ಮಾಡಿಸ್ಕೊಳ್ಳೋದು ಅಷ್ಟೇ. ಪತ್ರಿಕಾಗೋಷ್ಠಿಯಲ್ಲಿ ರಿಯಾಜ್ ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.